ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ಲತ್ತೀನಿ ಕ್ಯಾರೆಟ್ ಹಲ್ವಾ. ಮೊದಲಿಗೆ GRB ತುಪ್ಪನ ಯೂಸ್ ಮಾಡ್ಲಕತ್ತೀನಿ. ಅದು ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮು ಯೂಸ್ ಮಾಡ್ಲತ್ತೀನಿ. ಈ ಒಣ ದ್ರಾಕ್ಷಿ, ಗೋಡಂಬಿ ಆಮೇಲೆ ಬಾದಾಮು ಪ್ಯಾನಲ್ಲಿ ಮೊದಲಿಗೆ ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ತುಪ್ಪನ ಸ್ವಲ್ಪ ಕಾದ ಮೇಲೆ ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದು ಕಟ್ ಮಾಡ್ಕೊಂಡು ಇಟ್ಕೊಂಡಿವಲ್ಲ ಅದನ್ನು ಫ್ರೈ ಮಾಡಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆದಮೇಲೆ ಸೈಡಲ್ಲಿ ತೆಗೆದು ಇಟ್ಕೋಬೇಕು. ಅದೇ ಪ್ಯಾನಲ್ಲಿ ಇನ್ನೂ ಸ್ವಲ್ಪ ತುಪ್ಪನ ಹಾಕೋತಿದ್ದೀನಿ. ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಮೊದಲಿಗೆ ಕ್ಯಾರೆಟನ್ನು ತುರ್ದು ಇಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡು ಅದೇ ಪ್ಯಾನಲ್ಲಿ ಇವಾಗ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕೋಬೇಕು. ನೋಡಿ, ನಾನು ಹಾಕೋತಿದ್ದೀನಿ ಇವಾಗ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ. ಅದ್ರ ಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಹಾಲನ್ನು ಹಾಕ್ಕೋತಿದ್ದೀನಿ. ನಾನು ಅರ್ಧ ಪ್ಯಾಕೆಟ್ನ ಹಾಲು ತೊಗೊಂಡಿದ್ದೀನಿ, ಅರ್ಧ ಪ್ಯಾಕೆಟ್ ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು 5 ನಿಮಿಷ ಇದನ್ನು ಫ್ರೈ ಬಿಡಬೇಕು. ಸ್ವಲ್ಪ ಮೆಲ್ಟ್ ಆಗಬೇಕಲ್ಲ, ಅದು ಮೆಲ್ಟ್ ಆಗೋವರೆಗೂ ಬಿಡಬೇಕು. ಒಂದು 5 ನಿಮಿಷ ಪ್ಯಾನಲ್ಲಿ ಫ್ರೈ ಮಾಡಬೇಕು. ಮೆಲ್ಟ್ ಆದಮೇಲೆ ಅದು ನಾವು ಫ್ರೈ ಮಾಡ್ಕೊಂಡಿಟ್ಕೊರೋ ಒಣ ದ್ರಾಕ್ಷಿ ಆಮೇಲೆ ಗೋಡಂಬಿ, ಬಾದಾಮನ್ನು ಅದ್ರ ಮೇಲೆ ಹಾಕ್ಕೊಳ್ಬೇಕು. ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ.